TV9 ವರದಿ ಬೆನ್ನಲ್ಲೇ ಗ್ರಾಮಕ್ಕೆ ಬಂತು ಬೋಟ್. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮ. ಶಾಲೆಗೆ ರಬ್ಬರ್ ಟ್ಯೂಬ್ ಮೇಲೆ ವಿದ್ಯಾರ್ಥಿಗಳ ಸಂಚಾರ, ಟ್ಯೂಬ್ ಮೇಲೆ ಕೆರೆ ದಾಟುವ ಬಗ್ಗೆ ವರದಿ ಮಾಡಿತ್ತು TV9 ವರದಿ ಬೆನ್ನಲ್ಲೇ ಗ್ರಾಮಕ್ಕೆ ಬಂತು ಬೋಟ್. ರಬ್ಬರ್ ಟ್ಯೂಬ್ಗಳಲ್ಲಿ ವಿದ್ಯಾರ್ಥಿಗಳು ಬಹಳ ಅಪಾಯದಲ್ಲಿ ಅಲ್ಲಿ ಪ್ರಯಾಣ ಮಾಡ್ತಿದ್ರು ಟ್ಯೂಬ್ಗಳ ಮೇಲೆ. ಆ ಒಂದು ದೃಶ್ಯ ಸಮೇತ TV9 ವರದಿ ಮಾಡಿತ್ತು. ಟ್ಯೂಬ್ ಮೇಲೆ ಕೆರೆ ದಾಟುವಂತ ಬಗ್ಗೆ ವರದಿ ಮಾಡಿದ್ದ TV9. ಸೊ TV9 ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಬೆಳಗಾವಿ ಜಿಲ್ಲಾಡಳಿತ ಫೈಬರ್ ಬೋಟ್ಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಸಂಚಾರ ಮಾಡ್ತಾ ಇದ್ರು. ಇದೀಗ TV9 ವರದಿಯ ನಂತರ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಟ್ಯೂಬ್ ಮೇಲೆ ಕೆರೆ ದಾಟುವಂತ ವರದಿ ನೋಡಿ, ಇದೇ ಟ್ಯೂಬ್. ಆ ಟ್ಯೂಬ್ ನಲ್ಲಿ ಹೇಗೆ ಬಹಳ ಅಪಾಯದಲ್ಲಿ ಅವರು ನದಿಯನ್ನ ದಾಟ್ತಾ ಇದ್ರು. ಆದ್ರೆ ಈಗ ಫೈಬರ್ ಬೋಟ್ಗಳಲ್ಲಿ ಸಂಚಾರ ಮಾಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಆ ಒಂದು ಬೋಟ್ ಅನ್ನು ನಡೆಸುವಂತವರು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸೊ TV9 ವರದಿ ಬೆನ್ನಲ್ಲೇ ಈಗ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ಒಂದು ಫೈಬರ್ ಬೋಟ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಸಾಮಾನ್ಯವಾಗಿ ನೀವು ಕಯಾಕಿಂಗ್ ಇದಕ್ಕೆಲ್ಲ ಬಳಸುವಂತ ಬೋಟ್ಗಳು ಹೇಗಿರುತ್ತೆ, ಸೊ ಆ ಥರ ಒಂದು ಬೋಟ್ ಇದು ರಬ್ಬರ್ ಬೋಟ್ ಈಗ ಬಂದಿದೆ. ಸೊ ಫೈಬರ್ನ ಬೋಟ್. ಸೊ ಹಿಂದೆ ರಬ್ಬರ್ನ ಟ್ಯೂಬ್ನಲ್ಲಿ ನೋಡಿ ಆ ಥರ ಹಗ್ಗ ಎಳ್ಕೊಂಡು ವಿದ್ಯಾರ್ಥಿಗಳು ಬರ್ತಾ ಇದ್ರು. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವರ ಪ್ರಾಣಕ್ಕೆ ಸಂಚಕಾರ. ಆದ್ರೂ ನೋಡಿ ಶಾಲೆಗೆ ಹೋಗ್ಬೇಕು ಅನ್ನೋ ಒಂದು ಉತ್ಸಾಹ ಅವ್ರನ್ನ ಪ್ರತಿನಿತ್ಯ ಹೀಗೆ ಹೋಗ್ತಾ ಇದ್ರು ಅವರು. ಅದರಲ್ಲೂ ಮಳೆ ಬಂದ್ರಂತೂ ಪರಿಸ್ಥಿತಿ ಬಹಳ ಕೆಟ್ಟದಾಗಿರ್ತಾ ಇತ್ತು.